ಹುಟ್ಟಿದ ಕೈಗೆ. ಅಮ್ಮ ಅಮ್ಮ ನಾನು ಕೂಡ ಸ್ಕೂಲಿಗೆ ಹೋಗ್ತೀನಿ. ಸ್ಕೂಲ್ ಅಂತ ಸ್ಕೂಲು ಮುಚ್ಕೊಂಡೋಗೆ. ಮುಡಿಯನು ಸೇರದೆ ಮುಡಿಯನು ಸೇರದೆ ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ. ಅಪ್ಪ 10ನೇ ಕ್ಲಾಸಲ್ಲಿ 98% ತಗೊಂಡಿದ್ದೀನಿ. ನನಗೂ ಕೂಡ ಕಾಲೇಜಿಗೆ ಕಳಿಸಿ, ನಾನು ಇನ್ನೂ ಜಾಸ್ತಿ ಓದಿ ದೊಡ್ಡ ಆಫೀಸರ್ ಆಗ್ತೀನಿ. ಯಾವ ಜನ್ಮದಲ್ಲಿ ಅದು ಏನು ಪಾಪ ಮಾಡಿದ್ನ ನಾನು, ನೀ ನನಗೆ ಹೆಣ್ಣಾಗ್ಬಿಟ್ಬಿಟ್ಟೆ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ ನೆತ್ತರು ಅಂಟಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನ್ನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ. ಸಾರಿ, ಈ ಕ್ರೂರ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಒಂದು ಜೀವಕ್ಕೆ ಜನ್ಮ ಕೊಡೋದು ಒಂದು ಹೆಣ್ಣೆ ಅಲ್ವಾ? ಜೀವನದಲ್ಲಿ ನಾವು ಕಲಿಯೋ ಮೊದಲನೇ ಪಾಠ ತಾಯಿಯಿಂದಾನೇ ಅಲ್ವಾ? ಆ ತಾಯಿ ಕೂಡ ಒಂದು ಹೆಣ್ಣೆ ಅಲ್ವಾ? ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿರೋ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಮದರ್ ತೆರೇಸಾ, ಸರೋಜಿನಿ ನಾಯ್ಡು, ಇವರು ಕೂಡ ಹೆಣ್ಣೆ ಅಲ್ವಾ? ಯಾಕೆ ಜನ ಎಲ್ಲ ಹೆಣ್ಮಕ್ಳಿಗೆ ಧೈರ್ಯ ಇಲ್ಲ ಅಂತ ಭಾವಿಸ್ತೀರಾ? ಹಾಗಾದ್ರೆ ಮೊದಲನೇ ಸಲ ಚಂದ್ರನ ಮೇಲೆ ಪ್ರವೇಶಿಸಿದ್ದು ಕಲ್ಪನಾ ಚಾವ್ಲಾ, ಅವರು ಒಂದು ಹೆಣ್ಣೆ ಅಲ್ವಾ? ಒಂದು ತಾಯಿ ತನ್ನ ಮಗುಗೆ ಜನ್ಮ ಕೊಡುವಾಗ 200 ಮೊಳೆ ಮುರಿಯೋಷ್ಟು ನೋವಾಗುತ್ತೆ. ಎಷ್ಟೇ ನೋವಾದ್ರೂ ತನ್ನ ಪ್ರಾಣನೇ ಒತ್ತೆ ಇಟ್ಟು ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋದು ತಾಯಿ ಅಲ್ವಾ? ಆ ತಾಯಿ ಕೂಡ ಹೆಣ್ಣೆ ಅಲ್ವಾ? ಇನ್ಮೇಲಾದ್ರೂ ಹೆಣ್ಮಕ್ಳಿಗೆ ಗೌರವ ಕೊಡಿ, ಅವರನ್ನ ಕೂಡ ಈ ಭೂಮಿ ಮೇಲೆ ಸಮಾನತೆಯಿಂದ ನೋಡಿ. ಸ್ತ್ರೀ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಸ್ತ್ರೀ ಅನ್ನೋದು ಒಂದು ಶಕ್ತಿ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಹಗೆಯಲಿ ಕೋಪಿಗೆ ತಲೆ ಕೊಡೋ ಮಂಗಳ ಗುಡಿಯಲಿ ದೈವವು ಕಾಯಲು ಕತ್ತಲನು ಮಣಿಸೋಕೆ ಚೀಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯೇನು.